ಗಾಂಧಿ ಮನೆತನದ ಭದ್ರಕೋಟೆಯಾಗಿರುವ ರಾಯಬರೇಲಿ ಕ್ಷೇತ್ರವನ್ನು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಬರೋಬ್ಬರಿ 2 ದಶಕಗಳ ಬಳಿಕ ತೊರೆದಿದ್ದಾರೆ. 2004ರಿಂದಲೂ ರಾಯಬರೇಲಿ ಕ್ಷೇತ್ರದ ಸಂಸದರಾಗಿರುವ ಸೋನಿಯಾ ಗಾಂಧಿ ಈಗ ಲೋಕಸಭಾ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದು ರಾಜಸ್ಥಾನದಿಂದ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈಗ ರಾಯಬರೇಲಿ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. 2004ರಿಂದ ಶುರು ಮಾಡಿದ್ರು. ಆ ಬಾರಿ 2,49,765 ಮತಗಳ ಅಂತರದಿಂದ ಗೆದ್ದಿದ್ರು. ಆ ನಂತರ 2006ರಲ್ಲಿ ಬೈ ಎಲೆಕ್ಷನ್ ಆಯಿತು. ಆಗ 4,17,888 ಮತಗಳಿಂದ ಗೆದ್ದಿದ್ರು. 2009ರಲ್ಲಿ 3,72,165 ಮತಗಳ ಅಂತರದಿಂದ ಗೆದ್ದಿದ್ರು. 2014ರಲ್ಲಿ 3,52,713 ಮತಗಳ ಅಂತರದಿಂದ ಗೆದ್ದಿದ್ರು. 2014ರಲ್ಲಿ 3,52,713 ಮತಗಳ ಅಂತರದಿಂದ ಗೆದ್ದಿದ್ರು. 2019ರಲ್ಲಿ 1,67,178 ಮತಗಳ ಅಂತರದಿಂದ ಗೆದ್ದಿದ್ರು. 1952ರಲ್ಲಿ ಇಂದಿರಾ ಗಾಂಧಿ ಅವರ ಗಂಡ ಫಿರೋಜ್ ಗಾಂಧಿ ಫಸ್ಟ್ ಟೈಮ್ ಇಲ್ಲಿಂದ ಗೆದ್ದಿದ್ರು. ಆನಂತರ ಇಂದಿರಾ ಗಾಂಧಿ ಗೆದ್ದಿದ್ರು. ಇಂದಿರಾ ಗಾಂಧಿ ಸೋತಿದ್ರು ಕೂಡ JP ವಿರುದ್ಧ, ರಾಜನಾರಾಯಣ್ ವಿರುದ್ಧ 77ರಲ್ಲಿ ಸೋತಿದ್ರು ಕೂಡ. 2019ರಲ್ಲಿ 1,67,000 ಮತಗಳ ಅಂತರದಲ್ಲಿ ಜಯಿಸಿದ್ರು ಸೋನಿಯಾ ಗಾಂಧಿ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ BJP ಅಲೆ ಬೀಸ್ತಾ ಇದೆ. ಕಳೆದ ಬಾರಿ 80 ಕ್ಷೇತ್ರಗಳ ಪೈಕಿ 63 ಗೆದ್ದುಕೊಂಡಿತ್ತು. ಈ ಬಾರಿ ರಾಮ ಮಂದಿರ, ಯೋಗಿ ಈ ಎಲ್ಲ ಕಾರಣಕ್ಕಾಗಿ ಕಳೆದ ಬಾರಿ ಒಂದೇ ಒಂದು ಗೆದ್ದಿದ್ದು ಕಾಂಗ್ರೆಸ್. ರಾಯಬರೇಲಿ ಮಾತ್ರ ಅಮೇಥಿ ಕೂಡ ಸೋತಿತ್ತು. ಸ್ಮೃತಿ ಇರಾನಿ ಗೆದ್ದಿದ್ರಲ್ಲಿ. ರಾಯಬರೇಲಿ ಕ್ಷೇತ್ರದಲ್ಲಿ ಸದ್ಯ ಒಬ್ಬನೇ ಒಬ್ಬ ಕೈ ಶಾಸಕ ಕೂಡ ಇಲ್ಲ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿ 4 ಸಮಾಜವಾದಿ ಶಾಸಕರು, ಒಬ್ಬ BJP ಶಾಸಕ ಇದ್ದಾನೆ. ಸಮಾಜವಾದಿ ಪಕ್ಷದ ಜೊತೆ ಕೂಡ NDA ಮಿತ್ರ ಕೂಡ ಕರೆಕ್ಟಾಗಿ ಇನ್ನೂ ಮಾತುಕತೆಗಳಾಗಿಲ್ಲ. ಈ ಬಾರಿ ರಾಯಬರೇಲಿ ವಿಧಾನಸಭೆಯಲ್ಲೇ ಕಮಲ ಅರಳಿದೆ. ಸೋನಿಯಾ ಈ ಬಾರಿ ರಾಯಬರೇಲಿಯಲ್ಲಿ ಗೆಲ್ಲೋದು ಕಷ್ಟ ಇದೆ. ಆದರೆ ಸೋನಿಯಾ ಬದಲು ರಾಹುಲ್ ಗಾಂಧಿ ಸ್ಪರ್ಧೆ ಸಾಧ್ಯತೆ ಇದೆಯಂತೆ. ಆದರೆ ರಾಹುಲ್ ಗಾಂಧಿಗೆ ಅಷ್ಟು ಈಸಿನಾ? ರಾಹುಲ್ ಗಾಂಧಿ ಅಮೇಥಿಯಲ್ಲಿ 2004ರಲ್ಲಿ 2,90,853 ಮತಗಳ ಅಂತರದಿಂದ ಗೆದ್ದಿದ್ರು. 2009ರಲ್ಲಿ 3,70,198 ಮತಗಳ ಅಂತರದಿಂದ ಗೆದ್ದಿದ್ರು. 2014ರಲ್ಲಿ 1,07,903 ಮತಗಳ ಅಂತರದಿಂದ ಗೆದ್ದಿದ್ರು. 2019ರಲ್ಲಿ 55,120 ಮತಗಳಿಂದ ಸೋತೋಗಿದ್ರು. ಇದೇ ಕ್ಷೇತ್ರದಲ್ಲಿ ಸಂಜಯ್ ಗಾಂಧಿ ಗೆದ್ದಿದ್ರು, ರಾಜೀವ್ ಗಾಂಧಿ ಗೆದ್ದಿದ್ರು. ಹಾಗಿದ್ರೆ ಇವರು ಅಲ್ಲಿಗೆ ಹೋಗ್ತಾರಾ? ಒಂದು ಹೇಳಿಕೆ ಪ್ರಕಾರ, ಒಂದು ಕಾಂಗ್ರೆಸ್ ಹೇಳ್ತಾ ಇದೆ, ಅಮೇಥಿ ಮತ್ತು ರಾಯಬರೇಲಿ ಸೋನಿಯಾ ಗಾಂಧಿ ಇದ್ರು, ಅಲ್ಲಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ. ಮತ್ತು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಂಥ, ಈ ಬಾರಿ ಮಾಡದೇ ಇದ್ದಂತಹ, ಈ ಬಾರಿ ವಯನಾಡಿನಿಂದ ಆ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿ ಸ್ಮೃತಿ ಇರಾನಿಗೆ ಟಕ್ಕರ್ ಕೊಡ್ತಾರಾ ಪ್ರಿಯಾಂಕಾ ವಾದ್ರಾ ಗಾಂಧಿ? ಆ ನಿರೀಕ್ಷೆ ಇದೆ. ಹಾಗಾಗಿ ಅಮೇಥಿಯಲ್ಲಿ ಈ ಬಾರಿ ಮಹಿಳೆ ವರ್ಸಸ್ ಮಹಿಳೆ, ಸ್ಮೃತಿ ಇರಾನಿ ವರ್ಸಸ್ ಪ್ರಿಯಾಂಕಾ ಗಾಂಧಿ ವಾದ್ರಾ ಆಗಬಹುದು ಅಂತ ಮಾಹಿತಿಗಳು ಬರ್ತಾ ಇದೆ. ಕಾದ್ ನೋಡೋಣ. ಆದರೆ ಒಂದಂತೂ ಸ್ಪಷ್ಟ, ರಾಯಬರೇಲಿನ ಸ್ಪರ್ಧೆ ಮಾಡ್ತಾ ಇಲ್ಲ ಸೋನಿಯಾ ಗಾಂಧಿ. 20 ವರ್ಷಗಳ ತಮ್ಮ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಅವರು ಅಂತಿಮ ತೆರೆ ಎಳೆದಿದ್ದಾರೆ. ಈ ನಡುವೆ ಅನೇಕ ನಾಯಕರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾನೇ ಇದ್ದಾರೆ. ನಿನ್ನೆ ಹೇಳಿದೆ ನಾನು, 13 ಜನ 10 ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಹುತೇಕ BJPಗೆ ಹೋದರು, ಇನ್ನು ಕೆಲವರು ಬೇರೆ ಬೇರೆ ಪಾರ್ಟಿಗೆ ಹೋದರು. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊಮ್ಮಗ BJPಗೆ ಜಾಯಿನ್ ಆಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊಮ್ಮಗ BJP ಜಾಯಿನ್. ದೃಶ್ಯ ನಂಬರ್ 2, ಅಸ್ಸಾಂ ಕೈ ಶಾಸಕರು BJPಗೆ ಸೇರ್ಪಡೆ ಅಸ್ಸಾಂನಲ್ಲಿ. ಆಮೇಲೆ ದೃಶ್ಯ ನಂಬರ್ 3, ಭಾರತ್ ಜೋಡೋ ಯಾತ್ರೆಗೆ ಜನ ಸಿಗ್ತಾ ಇಲ್ಲ. ಭಾರತ್ ಜೋಡೋ ಯಾತ್ರೆಗೆ ಜನ ಸಿಗ್ತಾ ಇಲ್ಲ. ಹಾಗಾಗಿ ಭಾರತ್ ಜೋಡೋ ಯಾತ್ರೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ಪ್ಲಾನ್ ಆಕ್ಷನ್ ಮಾಡೋದ್ರಲ್ಲಿ ತುಂಬ ಬಸವಳಿಯುತ್ತಾ ಇದೆ. ಓಕೆ, ಇನ್ನು ನೋಡಿ, ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಒಂದು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದರು. ಭಾಳಷ್ಟು ಜನ ಸೇರಿದರು. ಆದರೆ ಅದು ವೋಟಾಗಿ ಕನ್ವರ್ಟ್ ಆದಂಗೆ ಕಾಣ್ತಾ ಇಲ್ಲ. ವೋಟಾಗಿ ಕನ್ವರ್ಟ್ ಆಗಿ ಕಾಣ್ತಾ ಇದ್ದರೆ, ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಬಂದಿದ್ದರೆ ಅದು ರಾಹುಲ್ ಗಾಂಧಿ ಯಾತ್ರೆಯಿಂದ ಅಲ್ಲ. ಇಲ್ಲಿ BJP ಮಾಡಿದಂಥ ಹೈರಾಣಗಳು
ಮತ್ತು KPCC ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಕಾಂಬಿನೇಷನ್ ಭಾಳ ವರ್ಕೌಟ್ ಆಯಿತು ಮತ್ತು 5 ಗ್ಯಾರಂಟಿಗಳು ಭಾಳ ವರ್ಕೌಟ್ ಆಯಿತು. 66 BJP, 136 ಕಾಂಗ್ರೆಸ್. ಪಕ್ಕದ ತೆಲಂಗಾಣದಲ್ಲೂ ಕೂಡ ಅಷ್ಟೇ, ಎಲ್ಲ ಮುಸ್ಲಿಮರು ಈ ಬಾರಿ BSR ಪಕ್ಷಕ್ಕೆ ದೂರ ನಿಂತುಬಿಟ್ರು. ಎಲ್ಲ BJP ಓಟ್ಗಳು ಕೂಡ ಕಾಂಗ್ರೆಸ್ಗೆ ಬಂತು, ಲಾಭ ಆಯಿತು, ಗೆದ್ದಿದ್ದಾರೆ. ಅದರ ಹೇಳ್ಬಾರ್ದು. ಆದರೆ ಉಳಿದ BJP ಕಾಂಗ್ರೆಸ್ ಇದ್ದಂಥ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಹೋಗ್ಬಿಡ್ತಲ್ಲ. ವಿಶೇಷವಾಗಿ ರಾಜಸ್ಥಾನ ಇತ್ತು, ಮತ್ತೊಂದು 3ರ ಪೈಕಿ 2ರಲ್ಲಿತ್ತು, ಗೆಲ್ತಾರೆ ಅಂತಿತ್ತು, ಗೆಲ್ಲಿಲ್ಲ. ಈಗ ಮತ್ತೊಂದು ಭಾರತ್ ಜೋಡೋ 2.0 ಮಾಡಿದರು. ಜನವರಿ 14ರಂದು ಮಣಿಪುರದಲ್ಲಿ ಆರಂಭವಾದ ಭಾರತ್ ಜೋಡೋ ಯಾತ್ರೆ ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ ದಾಟಿ ಜಾರ್ಖಂಡ್ಗೆ ಬಂದಿದೆ. ಆದರೆ ಒಡಿಸ್ಸಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಮೂಲಕ ಮಹಾರಾಷ್ಟ್ರಕ್ಕೆ ತಲುಪಬೇಕಿದ್ದ ಯಾತ್ರೆಯನ್ನು ಇದೀಗ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ರಾಹುಲ್ ಗಾಂಧಿ ಪಂಜಾಬ್ಗೆ ತೆರಳಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಲು ತೀರ್ಮಾನ ಮಾಡಿದ್ದಾರೆ. ಯಾಕೆ ವಾಪಸ್ ಬಂದು ಶುರು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಯಾಕೆ ಈ ಥರ ಕಾಂಗ್ರೆಸ್ಗೆ ಆಶ್ಚರ್ಯ ಆಗ್ತಾ ಇದೆ? ಕಾರಣ ಒಂದು ಇದಾಗಿರ್ಬೋದಾ ಅಂತೇಳಿ. ಅಸ್ಸಾಂನಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ತೊರೆದಿದ್ದಾರೆ ಹಾಲಿ ಶಾಸಕರು. ಅವರು ಅಸ್ಸಾಂನಿಂದ ಹಾದು ಹೋಗಿದ್ರು. ಆಮೇಲೆ ಅಲ್ಲಿಯ ಚೀಫ್ ಮಿನಿಸ್ಟರ್ ಅಂತೂ ಇವರಿಗೆ ಕಾಟ ಕೊಡ್ತಾನೆ ಇದ್ದಾರೆ. ಕಾಂಗ್ರೆಸ್ ತೊರೆದು BJP ಸೇರಿದ್ದಾರೆ 2 ಶಾಸಕರು, ಕಾಂಗ್ರೆಸ್ ಶಾಸಕರು. ಇವರು ಯಾತ್ರೆ ಮಾಡ್ತಾ ಇರಬೇಕಾದ್ರೇ ಇದೀಗ ಉತ್ತರ ಪ್ರದೇಶದ ಬಳಿ ಬಂದಾಗ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸ್ತ್ರಿ ಮೊಮ್ಮಗ. ಯಾರು? ಉತ್ತರ ಪ್ರದೇಶದಲ್ಲಿ ಅಧಿಕೃತವಾಗಿ BJP ಸೇರಿದ್ದಾರೆ ವಿಭಾಕರ್ ಶಾಸ್ತ್ರಿ. ದೃಶ್ಯ ತೋರಿಸಿದೆ. ಮಹಾರಾಷ್ಟ್ರಕ್ಕಿನ್ನೂ ಬರಲಿಕ್ಕಿತ್ತು. ನಿನ್ನೆಯಷ್ಟೇ BJP ಸೇರಿದ್ದಾರೆ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್. ಆಮೇಲೆ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೂಡ ಕೊಡಲಾಗಿದೆ ಸೇರಿದ ತಕ್ಷಣ. ಹಾಗಂತ ಅಶೋಕ್ ಚವ್ಹಾಣ್ ಮೇಲೆ ಭ್ರಷ್ಟಾಚಾರ ಆರೋಪ ವಿಪರೀತ ಇದೆ. ಆದರೆ BJPಯ ವಾಷಿಂಗ್ ಮಿಷಿನಲ್ಲಿ ಅವರು ಕ್ಲಿಯರ್ ಆಗಿಬಿಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಹೊಡೆತ ಸಾಧ್ಯತೆ ಇದೆ. ಕಾರಣ BJPಗೆ ಸೇರ್ತಾ ಇದ್ದಾಗ ಇದೇ ಅಶೋಕ್ ಚವ್ಹಾಣ್ಗೆ ರಾಜ್ಯಸಭಾ ಟಿಕೆಟ್ ಕೊಡಲಾಗಿದೆ. ಆಮೇಲೆ ಇದೀಗ ಕಾಂಗ್ರೆಸ್ ವಿರುದ್ಧ ಆಮ್ ಆದ್ಮಿಯ ಕೇಜ್ರಿವಾಲ್ ಸಿಡಿದೆದ್ದಿದ್ದಾರೆ. ಸೀಟು ಹಂಚಿಕೆ ಗೀಟು ಹಂಚಿಕೆ ಯಾವುದೂ ಇಲ್ಲ, ಅಭ್ಯರ್ಥಿ ಘೋಷಣೆ ಮಾಡೇ ಬಿಟ್ಟಿದ್ದಾರೆ ಕೇಜ್ರಿವಾಲ್. ಇನ್ನೆಲ್ಲಿ INDA ಮೈತ್ರಿಕೂಟ? ಗೋವಾ, ಗುಜರಾತ್, ಅಸ್ಸಾಂ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿದ್ದಾರೆ. ದೆಹಲಿಯ 7 ಕ್ಷೇತ್ರಗಳ ಪೈಕಿ ಒಂದು ಕೊಡ್ತೀನಿ ಬೇಕಿದ್ರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಪರೇಟ್ ಆಗಿದೆ. INDA ಮೈತ್ರಿಕೂಟವನ್ನು ನಿಜವಾಗಿ ಕಾಂಗ್ರೆಸ್ ಮನಸ್ಸು ಮಾಡಿದ್ದಿದ್ರೆ, ರಾಹುಲ್ ಗಾಂಧಿ ಮನಸ್ಸು ಮಾಡಿದ್ದಿದ್ರೆ ಒಂದು ಹೆಜ್ಜೆ ಹಿಂದೆ ಸರಿದು ನಿತೀಶ್ ಕುಮಾರ್ಗೆ ಪಟ್ಟ ಕಟ್ಟಬಹುದಾಗಿತ್ತು. ರೆಡಿ ಇಲ್ಲ. TMCಯ ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿದಾಗ ಇದೇ ಸೋನಿಯಾ ಗಾಂಧಿ ಮಾತಾಡಲಿಲ್ಲ, ಇದೇ ರಾಹುಲ್ ಗಾಂಧಿ ಮಾತಾಡಲಿಲ್ಲ, ಇದೇ KPCC ಅಧ್ಯಕ್ಷರು ಮಾತಾಡಲಿಲ್ಲ, ಇದೇ ಸಿದ್ದರಾಮಯ್ಯನವ್ರು ಮಾತಾಡಲಿಲ್ಲ. ಮತ್ತು ಹೆಂಗೆ ಕಟ್ತೀರಿ BJP ವಿರುದ್ಧ?